ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರೆದಿರುವಂಥ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ, KSRP, IRB ಹಾಗೂ KSISF ಹುದ್ದೆಗಳ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋ ಮಾಹಿತಿನ ಫುಲ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಹಾಗೆ HK ಹಾಗೂ ನಾನ್ HK ವಿಭಾಗಕ್ಕೆ ಸಪ್ರೇಟ್ ನೋಟಿಫಿಕೇಶನ್ನ ಕರೆದಿದ್ದು ಸಪ್ರೇಟಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ KEA ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. HK ಹಾಗೂ ನಾನ್ HK ನೋಟಿಫಿಕೇಶನ್ ಫುಲ್ ಡೀಟೇಲ್ಸು, ಪಠ್ಯಕ್ರಮ ಹಾಗೂ ಹುದ್ದೆಗಳ ವರ್ಗೀಕರಣ ಎಲ್ಲ ಡೀಟೇಲ್ಸು ಒಂದೇ ವಿಡಿಯೋದಲ್ಲಿ ತಮಗೆ ಸಿಗುತ್ತೆ. ಮೊದಲಿಗೆ ನಾನ್ HK ವಿಭಾಗದ ವಿಡಿಯೋನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಟಿಫಿಕೇಶನ್ ಡೀಟೇಲ್ಸನ್ನು ನಾನ್ HK ವಿಭಾಗಕ್ಕೆ ಕೇವಲ KSRP ಮಾತ್ರ ಕರೆಯಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1455 ಹುದ್ದೆಗಳು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಪುರುಷರಿಗೆ ಹಾಗೂ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನೋಟಿಫಿಕೇಶನ್ ದಿನಾಂಕ ದಿನಾಂಕ 10/7/2026 ನೋಟಿಫಿಕೇಶನ್ ಆಗಿದೆ. ಇನ್ನು ಹುದ್ದೆಗಳ ಬೇಸಿಕ್ ಸ್ಯಾಲ್ರಿ ಬರೋದಾದರೆ 37,500ರಿಂದ ಹಿಡಿದು 76,100 ರೂಪಾಯಿವರೆಗೂ ವೇತನವನ್ನು ನೀಡಲಾಗುತ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1455. ಪುರುಷರಿಗೆ 1,382 ಹುದ್ದೆಗಳಿದ್ದಾವೆ. ಮಹಿಳೆಯರಿಗೆ 73 ಹುದ್ದೆಗಳಿದ್ದಾವೆ. ಇನ್ನು ಎಜುಕೇಷನ್ಗೆ ಬರೋದಾದರೆ PUC, ಸೆಕೆಂಡ್ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ITI ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಡಿಪ್ಲೊಮೊ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ, ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು PUC ವಿದ್ಯಾರ್ಥಿಗಳು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಸ್ಟೇಟ್ ಸಿಲೆಬಸ್, CBSE, ISC ಹಾಗೂ ICSC ಹಾಗೂ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸಾಗಿರುವವರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಲ್ಲದೆ NIOS ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೂ 2 ವರ್ಷಗಳ ITI ಕೋರ್ಸ್ಗಳಿಗೆ ಕೆಲವು ಮಾನದಂಡಗಳಿದ್ದಾವೆ. ಏನಪ್ಪ ಅದು ಅನ್ನೋದಾದರೆ NIOS ಕಡೆಯಿಂದ ನಡೆಸುವಂಥ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಕಂಪಲ್ಸರಿ ITI ವಿದ್ಯಾರ್ಥಿಗಳು ಪಾಸಾಗಿರಬೇಕಾಗತ್ತೆ. ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ಶಿಕ್ಷಣ ವಿಷಯದಲ್ಲಿ ಉತ್ತೀರ್ಣರಾಗಿ ಪಾಸಾದವ್ರಿಗೆ ಮಾತ್ರ PUC ತತ್ಸಮಾನ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಂಥ ವಿದ್ಯಾರ್ಥಿಗಳಿಗೂ ITI ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತದೆ. ಇನ್ನು JOC ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ಸ್ಗಳು ಅಂದರೆ JOC ಅಂತ ಕರೀತಾರೆ. PUCಗೆ ತತ್ಸಮಾನವೆಂದು ಕೆಲವೊಂದು ಅಂಶಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಅದು ಏನಪ್ಪ ಅದು ಅನ್ನೋದಾದರೆ ಅನುಕಂಪದ ಆಧಾರದ ಮೇಲೆ ಅಥವಾ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡುವ ಕೆಲವೊಂದು ಹುದ್ದೆಗಳಿಗೆ ಮಾತ್ರ ಆಯ್ಕೆ ಮಾಡಲಾಗುತ್ತದೆ. PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನು PUCಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸುವುದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದಾರೆ. ಇನ್ನು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಬರೋದಾದರೆ ನೇರ ನೇಮಕಾತಿ ಹಾಗೂ ಅನುಕಂಪದ ಆಧಾರದ ಮೇಲೆ ಆಯ್ಕೆ ಮಾಡುವ ಕೆಲವು ಹುದ್ದೆಗಳಿಗೆ ಮಾತ್ರ PUC ತತ್ಸಮಾನವೆಂದು ಕನ್ಸಿಡರ್ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಹುದ್ದೆ ನೇರ ನೇಮಕಾತಿ ಆಗಿರುವ ಕಾರಣ ಕಂಪಲ್ಸರಿ ಡಿಪ್ಲೊಮೊದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ 2015ಕ್ಕಿಂತ ಹಿಂದೆ ಡಿಪ್ಲೊಮೊ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ KPSC ವತಿಯಿಂದ ನಡೆಸುವಂಥ ಇಲಾಖಾ ಪರೀಕ್ಷಾ ಜೊತೆಗೆ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಪಾಸ್ ಆಗಿರಬೇಕಾಗುತ್ತದೆ. ಅಂದರೆ KPSC ಅವರು ಕಡ್ಡಾಯ ಕನ್ನಡ ಭಾಷೆಯನ್ನು ಎಕ್ಸಾಮನ್ನು ನೀಡ್ತಾರೆ, ಅದನ್ನು ಪಾಸ್ ಆಗಿರಬೇಕಾಗುತ್ತದೆ. ಈಗಲೂ ಕೂಡ ಅದನ್ನು ಎನಿ ಟೈಮ್ ನೀಡ್ತಾ ಇರ್ತಾರೆ. KPSC ವತಿಯಿಂದ ಕೆಲವೊಂದು ಹುದ್ದೆಗಳಿಗೆ ನೀಡಲಾಗುತ್ತದೆ. ಅದನ್ನು ಪಾಸ್ ಆದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಿದ ನಂತರ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಪಡೆದು ಪಾಸ್ ಆಗಬಹುದಾಗಿರ್ತದೆ. ಹಾಗೆ ಜನರಲ್ ಕ್ಯಾಟಗರಿಗೆ ವಯೋಮಿತಿ ಬರೋದಾದರೆ ಕನಿಷ್ಠ 18 ವರ್ಷ ತುಂಬಿರಬೇಕು. 33 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳು 35 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೂ ಮಾಜಿ ಸೈನಿಕರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಲಿಂಕ್ https:/cetonline.com
karnataka.gov.in/KEA ಈ ವೆಬ್ಸೈಟನ್ನು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಸಂಕ್ಷಿಪ್ತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸನ್ನು ಇದಾದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಿರೋ ಅವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಇದೇ ಅಲ್ಲದೆ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹಾಗೂ ಭೂಮಾಪಕರ ಹಾಗೆ ಶಿಕ್ಷಕರ ಪ್ರತಿಯೊಂದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 13/7/2026 ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 10/8/2026. ಅರ್ಜಿ ಸಲ್ಲಿಸಿದ ನಂತರ ಶುಲ್ಕ ಪಾವತಿಗೆ 11/8/2026ಕ್ಕೆ ಕೊನೆಗೊಳ್ಳಲಿದೆ. ಹಾಗೂ ತರಬೇತಿ ಹಾಗೂ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ 2 ವರ್ಷ 6 ತಿಂಗಳ ಕಾಲ ಕಾಯಂ ಪೂರ್ವ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಮೊದಲೇ ತಿಳಿಸಿದಾಗೆ ವೇತನ ಶ್ರೇಣಿ ಬಂದು 37,500 ಹಿಡಿದು 76,100 ರೂಪಾಯಿವರೆಗೂ ವೇತನವನ್ನು ನೀಡಲಾಗುತ್ತದೆ. ಹಾಗೂ ಪಿಂಚಣಿ ಸೌಲಭ್ಯ ಕೆಲವೊಂದು ಕಂಡೀಷನ್ ಮೇಲೆ ನೀಡಲಾಗುತ್ತೆ. ಹಾಗೂ ಜನರಲ್ ಕ್ಯಾಟಗರಿ ಹಾಗೂ 2A 2B 3A 3B ಅವರಿಗೆ ಅಪ್ಲಿಕೇಶನ್ ಫೀಸ್ ಬಂದು 750 ರೂಪಾಯಿ ಇರುತ್ತದೆ. ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತದೆ. ಲಿಖಿತ ಪರೀಕ್ಷೆ ಇರುತ್ತದೆ. ಆಫ್ಲೈನ್ ಮುಖಾಂತರ ಎಕ್ಸಾಮ್ಸನ್ನು ನೀಡಲಾಗುತ್ತೆ. KEA ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅರ್ಜಿ ಸಲ್ಲಿಸಿದ ದಿನಾಂಕ ಹಾಗೂ ಎಕ್ಸಾಮ್ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಲಿಖಿತ ಪರೀಕ್ಷೆ ಹೇಗೆ ಇರುತ್ತದೆ ಅನ್ನೋದಾದರೆ ಸಾಮಾನ್ಯ ಅಧ್ಯಯನ ಹಾಗೂ ಮಾನಸಿಕ ಸಾಮರ್ಥ್ಯದ ಪಠ್ಯಕ್ರಮ ಇರುತ್ತದೆ. ಒಟ್ಟು ಪ್ರಶ್ನೆಗಳು ಬಂದು 100 ಹಾಗೂ 100 ಅಂಕಗಳಿಗೆ. ಸಮಯ ಬಂದು 90 ನಿಮಿಷ ಅಂದರೆ 1.5 ಗಂಟೆ ಸಮಯ ಇರುತ್ತದೆ. ಲಿಖಿತ ಪರೀಕ್ಷೆ ದಿನಾಂಕ ಬಂದು 20/9/2026ಕ್ಕೆ ಎಕ್ಸಾಮ್ ಇರುತ್ತದೆ. 20/9/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೂ ಎಕ್ಸಾಮ್ಸ್ ನಡೆಸಲಾಗುತ್ತದೆ. ಹಾಗೂ ಕಡ್ಡಾಯ ಕನ್ನಡ ಯಾರೆಲ್ಲ ಟಿಪ್ಪಣಿ B ಅಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ನಂತರದ ದಿನಾಂಕಗಳಲ್ಲಿ ಎಕ್ಸಾಮ್ ಅನ್ನು ಅನೌನ್ಸ್ ಮಾಡಿದರೆ ಕಡ್ಡಾಯ ಕನ್ನಡ ಎಕ್ಸಾಮ್ಸನ್ನು ಅದನ್ನು ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ಹಾಗೂ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ. 0.25 ಅಂಕಗಳು ನೆಗೆಟಿವನ್ನು ಕಟ್ ಮಾಡ್ತಾರೆ. ಯಾರೆಲ್ಲ ಸರಿ ಉತ್ತರನ ತಪ್ಪು ಉತ್ತರಗಳನ್ನು ನೀಡಿರ್ತೀರೋ ಅದರಲ್ಲಿ 0.25 ಕಳೆಯಲಾಗುತ್ತದೆ. ಸರಿ ಉತ್ತರದಲ್ಲಿ 0.25 ಕಳೆಯಲಾಗುತ್ತದೆ. ಅದಕ್ಕೋಸ್ಕರ ಎಕ್ಸಾಮ್ಸನ್ನು ಅಟೆಂಡ್ ಮಾಡೋರು ಯಾವ ಪ್ರಶ್ನೆಗಳಿಗೆ ಗೊತ್ತಿದೆ ಕರೆಕ್ಟಾಗಿ ಎಕ್ಸಾಕ್ಟ್ ಆನ್ಸರ್ಸು ಅದನ್ನು ನೋಡಿಕೊಂಡು ಪ್ರಯತ್ನ ಪಡಿ. ಏಕೆಂದರೆ 0.25 ಅಂಕಗಳನ್ನು ಕಳ್ಕೊಳ್ಳೋದ್ರಿಂದ ಅಂಕಗಳು ಕೂಡ ನೀವು ಸರಿ ಬರೆದಿರುವ ಅಂಕಗಳಲ್ಲಿ ಕಟ್ ಮಾಡಲಾಗುತ್ತದೆ. ಹಾಗೂ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ವಿವರ ಹೀಗಿದೆ. ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಂದ 1:5 ರಂತೆ ಆಯ್ಕೆ ಮಾಡಲಾಗುತ್ತದೆ. ಅದರ ಹಾಲ್ ಟಿಕೆಟ್ ಕೂಡ KEA ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಲಾಗುತ್ತದೆ. ಇದೆಲ್ಲ ಆದಾಗ ದೈಹಿಕ ಪರೀಕ್ಷೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಬೇಕು ಅನ್ನೋದಾದರೆ ಪಾಸ್ಪೋರ್ಟ್, ಚಾಲನಾ ಪರವಾನಗಿ ಇದ್ದಲ್ಲಿ ಪಾನ್ ಕಾರ್ಡ್, ರಾಜ್ಯ ಸರ್ಕಾರದ ಯಾವುದಾದ್ರೂ ಸರ್ಟಿಫಿಕೇಟ್ಸ್ ಇದ್ದರೆ ಪ್ರತಿಯೊಂದರ ಮಾಹಿತಿ ಕೂಡ ನೀವು ಕೂಡ ಡೌನ್ಲೋಡ್ ಮಾಡ್ಕೊಬೋದು. ನೋಟಿಫಿಕೇಶನ್ ಡೀಟೇಲ್ಸ್ KEA ವೆಬ್ಸೈಟಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಪೂರ್ತಿ ನೋಟಿಫಿಕೇಷನನ್ನು ನೋಡಬೇಕಾಗುತ್ತೆ. ನಾನು ಕೂಡ ಸಾಧ್ಯವಾದಷ್ಟು ನೋಟಿಫಿಕೇಶನ್ ಫುಲ್ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಇನ್ನು ದೇಹದಾಢ್ಯತೆ ಪರೀಕ್ಷೆ ಹೇಗೆ ಇರುತ್ತೆ ಅನ್ನೋದಾದರೆ ಪುರುಷರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕಾಗುತ್ತೆ. ಕನಿಷ್ಠ ಎದೆ ಅಳತೆ ಬಂದು 86 ಸೆಂಟಿಮೀಟರ್ವರೆಗೂ ಇರಬೇಕಾಗುತ್ತೆ. ಹಾಗೂ ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಟೆಂಡನ್ನು ಆಗಬೇಕಾಗತ್ತೆ. ಇದು ಪುರುಷರು ಹಾಗೂ ಮಾಜಿ ಸೈನಿಕರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಬರೋದಾದರೆ ಕನಿಷ್ಠ 58 ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ. ಹಾಗೆ ತೂಕ ಬಂದು 45 kg ಇರಬೇಕಾಗತ್ತೆ. ಇನ್ನು ಬುಡಕಟ್ಟು ಜನಾಂಗ ಅರಣ್ಯ ಪ್ರದೇಶದ ಬುಡಕಟ್ಟು ಜನಾಂಗದ ಮಹಿಳೆಯರಿಗೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್, ಎದೆಯ ಸುತ್ತಳತೆ ಬಂದು 75 ಸೆಂಟಿಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇರಬೇಕಾಗುತ್ತದೆ. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಹಾಗೂ ಕನಿಷ್ಠ ತೂಕ ಬಂದು 45 kg ಇರಬೇಕಾಗುತ್ತದೆ. ಹಾಗೆ ಏನೆಲ್ಲ ದೈಹಿಕ ಸಹಿಷ್ಣುತೆ ಪರೀಕ್ಷೆ ಏನೇನಿರುತ್ತೆ ಅನ್ನೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತದೆ. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಗುಂಡು ಎಸೆತ 7.26 kg ತೂಕದ ಗುಂಡು ಎಸೆತ ಮಾಡಬೇಕಾಗುತ್ತದೆ. ಹಾಗೂ ಇದು 6 ನಿಮಿಷ 30 ಸೆಕೆಂಡಲ್ಲಿ 1600 ಮೀಟರ್
ಓಟ ಇರುತ್ತದೆ. ಉದ್ದ ಜಿಗಿತ ಬಂದು 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಹಾಗೂ ಎತ್ತರ ಜಿಗಿತ ಬಂದು 1.2 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶವನ್ನು ನೀಡಲಾಗುತ್ತದೆ. ಉದ್ದ ಜಿಗಿತ ಹಾಗೂ ಎತ್ತರ ಜಿಗಿತಕ್ಕೆ ಮಾತ್ರ 3 ಅವಕಾಶಗಳನ್ನು ನೀಡಲಾಗುತ್ತೆ. ಹಾಗೂ ಗುಂಡು ಎಸೆತ ಬಂದು 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದ ಒಳಗೆ ಪಾಸ್ ಮಾಡಬೇಕಾಗುತ್ತೆ. ಹಾಗೂ ಮಹಿಳಾ ಅಭ್ಯರ್ಥಿ ಹಾಗೂ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 1 ನಿಮಿಷ 30 ಸೆಕೆಂಡಲ್ಲಿ, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತಕ್ಕೆ ಒಂದು 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತ ಅಥವಾ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಪಾಸ್ ಆಗಬೇಕಾಗತ್ತೆ. ಇನ್ನು ಗುಂಡು ಎಸೆತ ಬಂದು ಮಹಿಳೆಯರಿಗೆ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಪಾಸ್ ಮಾಡಬೇಕಾಗತ್ತೆ. ಇದೆಲ್ಲ ಪಾಸ್ ಆದ ನಂತರ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ವೈದ್ಯಕೀಯ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಕಣ್ಣಿನ ದೃಷ್ಟಿ, ಶ್ರವಣಶಕ್ತಿ ಇನ್ನಿತರೆ ಪರೀಕ್ಷೆಗಳು ಪಾಸ್ ಆದವರು ಅರ್ಹರಾಗ್ತಾರೆ. ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದು ಬಂದು ನಾನ್ HK ವಿಭಾಗದವರಿಗೆ. ಹಾಗೆ ಕಂಪಲ್ಸರಿ SC ಕ್ಯಾಟಗರಿಯವರು ಕ್ಯಾಟಗರಿ A, ಕ್ಯಾಟಗರಿ B ಹಾಗೂ ಕ್ಯಾಟಗರಿ C ವರ್ಗದಲ್ಲಿ ಬರುವಂಥವರು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹೊಸದಾಗಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಕಂಪಲ್ಸರಿ ಅದನ್ನು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಕೇಳ್ತಿದ್ದಾರೆ. ಓಕೆ. ಹಾಗೆ ಇನ್ನು HK ವಿಭಾಗಕ್ಕೆ ಬರೋದಾದರೆ HK ವಿಭಾಗದಲ್ಲಿ 3 ರೀತಿಯ ನೋಟಿಫಿಕೇಶನನ್ನು ಕರೆಯಲಾಗಿದೆ. ಒಂದು KSRP ಒಟ್ಟು ಹುದ್ದೆಗಳು 334 ಹಾಗೂ KSISF 364 ಹುದ್ದೆಗಳು ಹಾಗೂ ಭಾರತೀಯ ಮೀಸಲು ಪಡೆ ಅಂದರೆ IRB 161 ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಇಷ್ಟು ಹುದ್ದೆಗಳು ಬಂದು HK ವಿಭಾಗಕ್ಕೆ. ನಾನ್ HK ವಿಭಾಗದವರಿಗೆ KSISF ಹಾಗೂ ಭಾರತೀಯ ಮೀಸಲು ಪಡೆ ಅಂದರೆ IRB ಹುದ್ದೆಗಳು ಕರೆದಿಲ್ಲ ಸದ್ಯಕ್ಕೆ. ಇದು ಬರೀ HK ವಿಭಾಗದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಎಲಿಜಿಬಲ್ ಆಗ್ತಾರೆ. ವೇತನ ಶ್ರೇಣಿ ಬಂದು 37,500ರಿಂದ 76,100 ರೂಪಾಯಿ ಇರುತ್ತದೆ. ಪುರುಷರಿಗೆ 284 ಹುದ್ದೆಗಳು, ಮಹಿಳೆಯರಿಗೆ 50 ಹುದ್ದೆಗಳು. ಒಟ್ಟು ಹುದ್ದೆಗಳು 334 KSRP ರಿಸರ್ವ್ ಪೊಲೀಸ್ ಹುದ್ದೆಗಳನ್ನು ಕರೆಯಲಾಗಿದೆ. ಹಾಗೆ ಇನ್ನು KSISF ಹುದ್ದೆಗಳು ಬೇಸಿಕ್ ಸ್ಯಾಲರಿ ಬಂದು 37,500ರಿಂದ 76,100 ರೂಪಾಯಿವರೆಗೂ ವೇತನವನ್ನು ನೀಡಲಾಗುತ್ತದೆ. ಹುದ್ದೆಗಳ ಸಂಖ್ಯೆ ಬಂದು ಟೋಟಲ್ 366, ಅದರಲ್ಲಿ 274 ಪುರುಷರಿಗೆ, 90 ಮಹಿಳೆಯರಿಗೆ. ಇನ್ನು IRB ವಿಶೇಷ ಮೀಸಲು ಕಾನ್ಸ್ಟೇಬಲ್ ಈ ಹುದ್ದೆಗಳು ಬಂದು 37,500 ಹುದ್ದೆಗಳು. ವೇತನ ಬಂದು 37,500 ಬೇಸಿಕ್ಕು, 77,100 ರೂಪಾಯಿವರೆಗೂ ವೇತನವನ್ನು ನೀಡಲಾಗುತ್ತದೆ. ಇದಕ್ಕೆ ಬರೀ ಪುರುಷರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. 161 ಹುದ್ದೆಗಳಿದ್ದಾವೆ. ವಿದ್ಯಾರ್ಥಿ ಬಂದು ಸೆಕೆಂಡ್ PUC ಪಾಸ್ ಆಗಿರಬೇಕು. ಹಾಗೆ ಇನ್ನೆಲ್ಲ ಡೀಟೇಲ್ಸು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಏನು ನಾನ್ HK ವಿಭಾಗಕ್ಕೆ ತಿಳಿಸ್ಕೊಟ್ನೋ ಅದೇ ರೀತಿಯಾಗಿರುತ್ತದೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 13/7/2026 ಹಾಗೂ ಕೊನೆಯ ದಿನಾಂಕ 10/8/2026. ಪಾವತಿ ದಿನಾಂಕ ಬಂದು 11/8/2026. ಈ ನೋಟಿಫಿಕೇಶನ್ ಸೇಮ್ ನಾನ್ HK ವಿಭಾಗಕ್ಕೆ ಯಾರೆಲ್ಲ HK ವಿಭಾಗ ನೋಟಿಫಿಕೇಶನನ್ನು ನೋಡ್ತಿರ್ತೀರೋ ಅವರು ನಾನ್ HK ವಿಭಾಗದ ನೋಟಿಫಿಕೇಶನನ್ನು ಫಸ್ಟಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಅದರ ಡೀಟೇಲ್ಸನ್ನು ನೋಡ್ಕೊತಾ ಬನ್ನಿ. HK ಹಾಗೂ ನಾನ್ HK ವಿಭಾಗಕ್ಕೆ ಇಬ್ಬರಿಗೂ ಕೂಡ ಸೇಮ್ ನೋಟಿಫಿಕೇಶನ್ಸ್ ಇರುತ್ತೆ. ಇದಕ್ಕೂ ಕೂಡ ITI ವಿದ್ಯಾರ್ಥಿಗಳು, ಡಿಪ್ಲೊಮೊ ವಿದ್ಯಾರ್ಥಿಗಳು ಹಾಗೂ PUC ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ITI, GOC ಹಾಗೂ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾನದಂಡಗಳನ್ನು ಅಂದರೆ ಕೆಲವೊಂದು ಕಂಡೀಷನ್ಸನ್ನು ಹಾಕಲಾಗಿದೆ. ಆ ಕಂಡೀಷನನ್ನು ಇರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಹಾಗೆ ಅರ್ಜಿ ಸಲ್ಲಿಸುವ ಪೂರ್ತಿ ವಿಡಿಯೋನ ಇನ್ನೇನು ಕೆಲವೇ ಅರ್ಜಿ ಪ್ರಾರಂಭ ಆಗಿದ್ದ ದಿನಾಂಕದಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅದು ಅಂದರೆ 2 ಎಕ್ಸಾಮ್ಸ್ಗೆ ಅಂದರೆ ನಾನ್ HK ಹಾಗೂ HK ವಿಭಾಗಕ್ಕೆ ಒಂದೇ ದಿನ ಎಕ್ಸಾಮ್ಸ್ ಇರೋ ಕಾರಣ ಯಾವುದಾದರೂ ಒಂದು ವಿಭಾಗಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. 2 ವಿಭಾಗಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಹೋಗಬೇಡಿ. ನೋಡಿ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ನಾನ್ HK ವಿಭಾಗದವರಿಗೆ 20/9/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಎಕ್ಸಾಮ್ಸ್ ಇರುತ್ತೆ. ಹಾಗೆ ನೋಡಿ ಇಲ್ಲೂ ಕೂಡ ನಾನ್ HK ವಿಭಾಗದವರಿಗೆ ಲಿಖಿತ ಪರೀಕ್ಷೆ 20/9/2026 ಮಧ್ಯಾಹ್ನ 2:30ರಿಂದ 4 ಗಂಟೆ. ಅಂದರೆ ಸಮಯ ಸಿಗುತ್ತೆ, ಬಟ್ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ, ನೋಡ್ಕೊಳ್ಳಿ. ನಾನ್ HK ವಿಭಾಗದವ್ರಿಗೆ 20/9/2026 ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ ಎಕ್ಸಾಮ್ಸ್ ಇರುತ್ತೆ. ಹಾಗೂ ನಾನ್ HK ವಿಭಾಗದವ್ರಿಗೆ ಅದೇ ದಿನ ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೆ ಎಕ್ಸಾಮ್ಸ್ ಇರುತ್ತೆ. ಬಟ್ ಎಕ್ಸಾಮ್ ಸೆಂಟ್ರ್ ಹೇಗೆ ಬೀಳುತ್ತೆ ಅನ್ನೋ ಮಾಹಿತಿ ಇಲ್ಲ.
ಅದನ್ನು ನೋಡಿಕೊಂಡು ಎರಡಕ್ಕೂ ಅರ್ಜಿ ಸಲ್ಲಿಸೋರು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ, ಇಲ್ಲಾಂದರೆ ಕೇವಲ ಒಂದು ವಿಭಾಗಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನನಗಿನ್ನೂ ಸಿಕ್ಕಿಲ್ಲ. ಅದರದ್ದು ಏನಾದ್ರು ಸಿಕ್ಕಿದಲ್ಲಿ ಎರಡೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದಾದರೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.